ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ನ ಜನವಾಡ ರಸ್ತೆಯಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ಗೆ ಪೌರಾಡಳಿತ ಸಚಿವ ಹಾಗೂ ಬೀದರ್ ಶಾಸಕ ರಹೀಂ ಖಾನ್ ಭೇಟಿ ನೀಡಿ ನೂತನ ಕಟ್ಟಡದ ಕುರಿತು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಇಂಜಿನಿಯರ್ನಿಂದ ಕಟ್ಟಡದ ವಿನ್ಯಾಸ ಹಾಗೂ ಕೊಠಡಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಗ್ರಾಮಾಂತರ ಸ್ಥಳಗಳಿಂದ ನೂರಾರು ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬರುತ್ತಿದ್ದು, ಕಾಮಗಾರಿಯನ್ನ 1 ವರ್ಷದೊಳಗೆ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದರು. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಚಿವ ರಹೀಂ ಖಾನ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಕಟ್ಟಡಕ್ಕೆ ಒಟ್ಟು 10 ಕೋಟಿ ಅನುದಾನ ಬಂದಿದ್ದು, ಕಲ್ಯಾಣ ಕರ್ನಾಟಕದಲ್ಲಿ ಇದನ್ನು ಮಾದರಿ ಕಾಲೇಜ್ ಆಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದ್ದೇನೆ. 1 ತಿಂಗಳೊಳಗಾಗಿ ಕಟ್ಟಡದ ಕಾಮಗಾರಿ ಪ್ರಾರಂಭವಾಗಲಿದ್ದು, 1 ವರ್ಷದೊಳಗಾಗಿ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು. ನೂತನ ಕಟ್ಟಡದ ನಿರ್ಮಾಣದ ನಂತರ ಕಾಲೇಜಿನಲ್ಲಿ BCA, ಜರ್ನಲಿಸಂ ಹಾಗೂ BSc CBZ ಹೊಸ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಾಗುವುದು ಅಂತ ಹೇಳಿದರು. ಗೌರ್ಮೆಂಟ್ ವುಮೆನ್ಸ್ ಡಿಗ್ರಿ ಕಾಲೇಜ್ ಜನವಾಡ ರೋಡ್ನಲ್ಲಿ ಅದು ವುಮೆನ್ಸ್ ಡಿಗ್ರಿ ಕಾಲೇಜ್ಗೆ ಒಂದು 10 ಕೋಟಿ ದುಡ್ಡು ಕೊಟ್ಟಿದ್ದೆವು. ಅದು ಬಿಲ್ಡಿಂಗ್ ಡಿಮಾಲಿಷ್ ಮಾಡಿ ಒಂದು 4 ಫ್ಲೋರ್ದು ಒಳ್ಳೆ ವುಮೆನ್ಸ್ ಮಾಡೆಲ್ ಡಿಗ್ರಿ ಕಾಲೇಜ್, ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಮಾಡೆಲ್ ಡಿಗ್ರಿ ಕಾಲೇಜ್ ಇರಬೇಕಂತ ಆ ಮೀಟಿಂಗ್ನಲ್ಲಿ ಪ್ರಿನ್ಸಿಪಾಲ್ಸ್ ಮತ್ತು ಪ್ರೈಮರಿ ಸ್ಕೂಲ್ BO ಎಲ್ಲರ ಜೊತೆಗೆ ಚರ್ಚೆ ಆಗಿ ಫೈನಲೈಸ್ಗೆ ಬಂದಿದೆ. ಬೀದರ್ನಲ್ಲಿ ಆಲ್ರೆಡಿ 1,000 ಮಕ್ಕಳು ಇದ್ದಾರೆ ಸ್ಟೂಡೆಂಟ್ಸ್ ಡಿಗ್ರಿ ಕಾಲೇಜ್ನಲ್ಲಿ. ಅದು ಒಳ್ಳೆ ಬಿಲ್ಡಿಂಗ್ ಆದ್ರ ಮೇಲೆ ಸುಮಾರು ಹೊಸ ಕೋರ್ಸಸ್, ಬೇರೆ ಕೋರ್ಸಸ್ಗೆ 1 ಲಕ್ಷ ತನ ಪ್ರೈವೇಟ್ ಕಾಲೇಜ್ನಲ್ಲಿ ದುಡ್ಡು. ಕಳೆದ 1 ತಿಂಗಳ ಹಿಂದೆ ಬಸವ ಕಲ್ಯಾಣ ನಗರದ ನ್ಯೂ ರೀಫಾ ಆಸ್ಪತ್ರೆಯಲ್ಲಿ ಕನಕಟ್ಟೆ ಗ್ರಾಮದ ಮಹಿಳೆ ಮತ್ತು ಮಗು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಘಟನೆ ಹಿನ್ನೆಲೆ ಇವತ್ತು ಶಾಸಕ ಶರಣು ಸಲ್ಗಾರ್ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ಆಡಳಿತ ಮಂಡಳಿದವರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಆ ವ್ಯಕ್ತಿ ತನ್ನ ಮಗು ಮತ್ತು ಹೆಂಡತಿಯನ್ನು ಕಳೆದುಕೊಂಡು ನೋವಿನಲ್ಲಿ ಏನಾದರೂ ಹೇಳಿರಬಹುದು, ಆದರೆ ನೀವು ಈ ರೀತಿ ಮಾಡುವುದು ಸರಿನಾ? ಈ ರೀತಿ ರೌಡಿ ವರ್ತನೆ ನಿಮಗೆ ಒಪ್ಪುತ್ತಾ ಅಂತ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯ ಸದಸ್ಯರ ವಿರುದ್ಧ ಶಾಸಕ ಶರಣು ಸಲ್ಗಾರ್ ಗ್ರಾಮ ಆದ ಪ್ರಸಂಗ ಬಸವ ಕಲ್ಯಾಣದಲ್ಲಿ ಜರುಗಿದೆ. ಸರ್, ಇವತ್ತಿನ ಪ್ರಕರಣ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಇಲ್ಲೊಂದು ಏನು ಇದು ಇರ್ತಾರೆ, ಹೆಂಡತಿ ಕಳ್ಕೊಂಡವ್ರ ಮೇಲೆ ಏನೋ ಹಲ್ಲೆ ಆಗ್ಯದ ಅಂತ ಆರೋಪ ಮಾಡ್ಯಾರ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ತಮ್ಮ ಗಮನಕ್ಕೆ ಏನು ಬಂದಿದೆ ಮತ್ತು ಬಂದಿ ಅಧಿಕಾರಿಗಳು ತಾವು ಏನು ಹೇಳಿರಿ ಸರ್? ನಮ್ಮ ಆತ್ಮೀಯ ಸಹೋದರ ಶಿವಪುತ್ರ ಕನಕಟ್ಟ ಗ್ರಾಮದವರು ಕಳೆದ ಸುಮಾರು 8-9 ತಿಂಗಳ ಹಿಂದೆ ಅವರ ಪತ್ನಿ ಮತ್ತು ಅವರ ಚಿಕ್ಕ ಮಗುವನ್ನು ರಿಫಾ ಆಸ್ಪತ್ರೆ ಡಾಕ್ಟರ್ ತಾಜುದ್ದೀನ್ ಅವರ ನೆಗ್ಲಿಜೆನ್ಸಿಯಿಂದ ಹೋದರು ಅಂತಕ್ಕಂಥ ದುಃಖದ ವಿಷಯ ನನಗವರು ಭಾಳಷ್ಟು ದಿವಸಗಳ ಹಿಂದೆ ನನಗೆ ತಿಳಿಸಿದ್ರು. ನಾನು ಕೂಡ ಅವರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಆ ಸಮಯದಲ್ಲಿ ಮಾಡಿ ಅನೇಕ ಸಲ ಆರೋಗ್ಯ ಇಲಾಖೆಯ ಆಯುಕ್ತರಿಗೆ, ಹೆಲ್ತ್ ಸೆಕ್ರೆಟರಿ ಅವರಿಗೂ ಕೂಡ ಈ ಅವರ ವರ್ತನೆ ಬಗ್ಗೆ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದ್ರ ಜೊತೆಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಹೋದರ ಶಿವಪುತ್ರವರು ತಮ್ಮ ಪತ್ನಿ ಮತ್ತು ಮಗುವನ್ನು ಕಳ್ಕೊಂಡಂಥ ವಿಷಯ ಸಂಬಂಧಪಟ್ಟಂಗೆ ನಮ್ಮ DHO ಅವರು ಸಂಬಂಧಪಟ್ಟಂಥ ಡಾಕ್ಟರ್ಗಳಿಗೆ ಇವತ್ತು ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ, ಎನ್ಕ್ವೈರಿ ಮಾಡಲಿಕ್ಕೆ ಒಂದು ತಂಡ ಕಳಿಸಿದ್ರು. ಇವತ್ತು ಡಾಕ್ಟರ್ ತಾಜುದ್ದೀನ್ ಅವರು ಅವರ ಎನ್ಕ್ವೈರಿಯನ್ನು ಪ್ರಾಮಾಣಿಕವಾಗಿ ಫೇಸ್ ಮಾಡಬೇಕಾಗಿತ್ತು. ಪ್ರಾಮಾಣಿಕವಾಗಿ ಎನ್ಕ್ವೈರಿ ಫೇಸ್ ಮಾಡದೆ ಬಹುತೇಕ ಏನು ಹೆದರಿದ್ರೋ ನನಗೆ ಗೊತ್ತಿಲ್ಲ, ಒಂದು 10-15 ರೌಡಿ ಹುಡುಗರಿಗೆ ಕರ್ಕೊಂಡ್ಬಂದು ಶಿವಪುತ್ರ ಅವ್ರ ಮೇಲೆ ಹಲ್ಲೆ ಮಾಡಿಸ್ತಕ್ಕಂಥದ್ದು, ಆ ಎನ್ಕ್ವೈರಿಗೆ ಸಪೋರ್ಟ್ ಮಾಡಲಾರ್ದೆ ಮಾಡ್ತಕ್ಕಂಥ ಎನ್ಕ್ವೈರಿಗೆ ತಡೆ ಹೊಡ್ತಕ್ಕಂಥದ್ದು ಬಹುತೇಕ ಇದು ಕಾನೂನಿನ ಅಡಿಯಲ್ಲಿ ಇದು ಅಪರಾಧವೇ ಸರಿ. ಹಾಗಾಗಿ ಈ ನೆಲದ ಶಾಸಕನಾಗಿ ಅತ್ಯಂತ ನೋವಿನಿಂದ ಹೇಳ್ತೇನೆ, ಇವತ್ತು ಜನ ಒಬ್ಬ ಡಾಕ್ಟರ್ ಅಂದ್ರೆ ದೇವ್ರು ಅಂತ ಹೇಳ್ತಾರೆ. ಬಟ್ ಬಸವ ಕಲ್ಯಾಣದೊಳಗೆ ಡಾಕ್ಟರ್ ತಾಜುದ್ದೀನ್ ಅವ್ರ ವರ್ತನೆ ಭಾಳ ಸಲ ನಾನು ಹೇಳಿದ್ದೀನಿ, ಈಗನೂ ಅವ್ರು ತಿದ್ಕೋಬೇಕಂತ ಹೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ಆ ವೈದ್ಯರ ಮೇಲೆ ಬಂದು ನನ್ನ ಹತ್ರ ಬಂದು ದೂರ ತೊಳ್ಕೊಡ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ನಾನು ಆರೋಗ್ಯ ಇಲಾಖೆಯ ACS ರಾದಂಥ ಹರ್ಷ್ ಗುಪ್ತಾರ್ ಅವರಿಗೆ ನಾನು ಮಾತಾಡೀನಿ, ಮತ್ತು ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರಿಗೆ ಸಂದೀಪ್ ಸಾಹೇಬ್ರಿಗೂ ಕೂಡ ನಾನು ಮಾತಾಡೀನಿ, DH ಅವರಿಗೂ ಮಾತಾಡೀನಿ. ಮತ್ತು ಈ ಎನ್ಕ್ವೈರಿ ಮತ್ತೊಂದು ಸಲ ಕಂಡಕ್ಟ್ ಮಾಡಬೇಕು. ಈ ರೀತಿ ಗುಂಡಾವರ್ತನೆ ಮಾಡ್ತಕ್ಕಂಥ
ಡಾಕ್ಟರ್ ತಾಜುದ್ದೀನ್ ಅವರು ಕೂಡ ತಮ್ಮ ವರ್ತನೆಯಲ್ಲಿ ಬದಲಾವಣೆ ಮಾಡ್ಕೋಬೇಕಂತೇಳಿ ನಾನು ಅವರಿಗೂ ಕೂಡ ಸೂಚನೆಯನ್ನು ಕೊಡ್ತೇನೆ. ನನಗೆ ವಿಶ್ವಾಸ ಇದೆ, ಏನು ತನ್ನ ಪತ್ನಿ ಮತ್ತು ಮಗುವಿಗೆ ಕಳ್ಕೊಂಡಂಥ ಸಹೋದರ ಶಿವಪುತ್ರ ಅವರಿಗೆ ಈ ಸರ್ಕಾರದಿಂದ ನ್ಯಾಯ ಸಿಗಲಿ. ಡಾಕ್ಟರ್ ತಾಜುದ್ದೀನ್ ಅವರು ಮುಂದೆ ಯಾವುದೇ ಇಂಥದೇ ಆದ್ರೂ ಕೂಡ ಇಂಥ ಕೃತ್ಯ ಅವರಿಂದ ಆಗಬಾರ್ದಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಸರ್, ಬಾಣಂತಿಯರ ಸಾವುಗಳು ರಾಜ್ಯಾದ್ಯಂತ ಬೆಚ್ಚ ಬೀಳಿಸಿವೆ ಸರ್ ಇದು ಎಲ್ಲರಿಗೆ. ಬಟ್ ಸರ್ಕಾರ ಯಾಕೋ ಮೌನ ವಹಿಸ್ಲತ್ತೇನೋ ಸರ್, ಇದ್ರಾಗ ಏನು ಕ್ರಮ ತಗೊಳ್ತಾ ಇಲ್ಲ ಅದಂತ. ನಾವು ಕಳೆದ ಬೆಳಗಾವಿ ಅಧಿವೇಶನದಲ್ಲಿಯೂ ಕೂಡ ಇದೊಂದು ಬಾಣಂತಿಯರ ಸಾವು ಅಂತಕ್ಕಂಥ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕರ ನೇತೃತ್ವದಲ್ಲಿ ಸಾಕಷ್ಟು ಯಾವ ರೀತಿ ಬಡ ಬಾಣಂತಿಯರು ಇವತ್ತು ಹೆಣವಾಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸರ್ಕಾರದ ಎದುರುಗಡೆ ನಾವು ಬಿಚ್ಚಿಟ್ಟಿದ್ದೀವಿ. ಹಾಗಾಗಿ ಸರ್ಕಾರ ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣನೆ ಮಾಡಿ ಯಾವುದೇ ಈ ರಾಜ್ಯದ ಒಬ್ಬ ಬಾಣಂತಿಯ ಸಾವು ಕೂಡ ಈ ರೀತಿ ಆಗಬಾರ್ದು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಈ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಈ ಸರ್ಕಾರಕ್ಕೆ ಎಚ್ಚರ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಔರಾ ತಾಲೂಕಿನ ಸಾವುಗಾಂವ್ ಗ್ರಾಮದ ನಿವಾಸಿಗಳು ಬಿಂದಿಗೆ ನೀರಿಗಾಗಿ ಅನೇಕ ಖಾಸಗಿ ವ್ಯಕ್ತಿಗಳ ಬೋರ್ವೆಲ್ಗಳಿಗೆ ಅಲಿಯುತ್ತಿದ್ರು. ಶಾಲೆಯ ಮಕ್ಕಳು ಶಾಲೆ ಬಿಟ್ಟ ಮೇಲೆ ನೀರು ತುಂಬುವುದೇ ಅವರಿಗೆ ದೊಡ್ಡ ಕಾಯಕವಾಗಿತ್ತು. ಈ ಬಗ್ಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಒಂದು ವಿಸ್ತೃತ ವರದಿ ಮಾಡಿತ್ತು. ವರದಿಯ ನಂತರ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಇದೀಗ ಸಾವುಗಾಂವ್ ಗ್ರಾಮದ ನಿವಾಸಿಗಳಿಗೆ ನೀರು ಪೂರೈಕೆ ಮಾಡಲು ಮುಂದಾಗಿದ್ದಾರೆ. ಶಾಲೆಗೆ ಹೋಗ್ಬೇಕಿದ್ದ ಮಕ್ಕಳು ಶಾಲೆ ಬಿಟ್ಟು ನೀರು ತುಂಬಿಸುವುದನ್ನೇ ಕೆಲಸ ಮಾಡಿಕೊಂಡಿದ್ರು. ಕೂಲಿ ಕಾರ್ಮಿಕರು ಕೂಡ ಕೂಲಿ ಕೆಲಸಕ್ಕೆ ಹೋಗದೆ ನೀರು ತುಂಬುವುದೇ ಒಂದು ಕಾಯಕವನ್ನ ಮಾಡಿಕೊಂಡಿದ್ರು. ಆದರೆ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಸುದ್ದಿ ಪ್ರಸಾರ ಮಾಡಿದ ಮೇಲೆ ಸಾವುಗಾಂವ್ ಗ್ರಾಮದ ರೈತರ ಚಿತ್ರಣವೇ ಬದಲಾಗಿದೆ. ರಾಜ್ಯಸಭೆಯ ಸದನದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಶಾಗಂಜ್ನಲ್ಲಿರುವಂತಹ ಅಂಬೇಡ್ಕರ್ ಭವನದಿಂದ ಸಹಸ್ರಾರು ಅಂಬೇಡ್ಕರ್ ಅಭಿಮಾನಿಗಳು ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ನಗರದ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆಯ ಮೂಲಕ ತೆರಳಿ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಹಾಗೂ ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನ ನೀಡಿದರು. ಅಮಿತ್ ಶಾ ಅವರ ಉತ್ಕಟತನದ ಹೇಳಿಕೆಯು ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾನಸಿಕವಾಗಿ ಬಹಳ ನೋವು ಉಂಟು ಮಾಡಿದೆ. ಅಲ್ಲದೆ ಇವರ ಹೇಳಿಕೆಯು ಅಂಬೇಡ್ಕರ್ ವಿರೋಧಿಗಳಿಗೆ ಪ್ರಚೋದನೆ ನೀಡುವಂತಿದೆ. ಈಗಾಗಲೇ ದೇಶದೆಲ್ಲೆಡೆ ಅವರ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಯುತ್ತಿದ್ರು. ಅಮಿತ್ ಶಾ ಅವರು ಒಂದು ಕ್ಷಮೆಯನ್ನು ಸಹ ಕೇಳುತ್ತಿಲ್ಲ. ಆದ್ದರಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿಕೊಳ್ತೇವೆ, ಕೂಡಲೇ ಶಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ಒಂದು ವೇಳೆ 2-3 ದಿನಗಳಲ್ಲಿ ಅವರು ರಾಜೀನಾಮೆ ನೀಡದಿದ್ರೆ ಬೀದರ್ ನಗರವನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸ್ವಾಭಿಮಾನಿ ಡಾಕ್ಟರ್ BR ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಅಧ್ಯಕ್ಷ ಉಮೇಶ್ ಸ್ವಾರಳಿಕರ್ ತಿಳಿಸಿದ್ದಾರೆ. ಆತ್ಮೀಯರೇ, ಇವತ್ತಿನ ದಿವಸ ಏನು ಪಾರ್ಲಿಮೆಂಟ್ ಸದನದಲ್ಲಿ ಏನು ಅಮಿತ್ ಶಾ ಅವರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೊಂದು ಅವಚ್ಯ ಪದದಿಂದ ಏನು ಮಾತನಾಡಿದ್ದಾರೆ, ಅದನ್ನು ನಾವು ಇವತ್ತು ಭಾಳ ತೀವ್ರವಾಗಿ ಖಂಡಿಸಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನು ನಮ್ಮ ಉದ್ದೇಶ ಅಂದರೆ ಇವತ್ತೇನು ಕೇಂದ್ರದಲ್ಲಿ ನಾವು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ, ಎಂಪ್ಲಾಯ್, ನೌಕರ ಸಂಘ ಮತ್ತು ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಅನೇಕ ಎಲ್ಲ ನಮ್ಮ ಆತ್ಮೀಯರು, ಸಹೋದರರು, ಅಕ್ಕ ತಂಗಿಯರು ಎಲ್ಲರೂ ಬೆಂಬಲ ಸೂಚಿಸಿ ಇವತ್ತೇನು ಭಾಳ ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆ ಮೂಲಕ ನಾವು ಎಚ್ಚರಿಸಲಿಕ್ಕೆ ಬಯಸ್ತೀವಿ. ಇವರು 2 ಇಲ್ಲ 3 ದಿವಸದಲ್ಲಿ ಇವರು ರಾಜೀನಾಮೆ ಕೊಡದೇ ಇದ್ದ ಪಕ್ಷದಲ್ಲಿ
ಬಸವ ಕಲ್ಯಾಣ ಮತಕ್ಷೇತ್ರದ ಗೋವರ್ಧನ್ ತಾಂಡದಲ್ಲಿ 180 ಕೋಟಿ ರೂಪಾಯಿ ಯೋಜನೆಯ ಕೊಂಗಳಿ ಏತ ನೀರಾವರಿ ಯೋಜನೆ ಪೂರ್ಣಗೊಳ್ಳದೆ ನೆನೆಗುದಿಗೆ ಬಿದ್ದ ಹಿನ್ನೆಲೆ ಶಾಸಕ ಶರಣು ಸಲ್ಗಾರ್ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನಿವೃತ್ತ ಕರ್ನಾಟಕ ನೀರಾವರಿ ನಿಗಮದ ನೀರಾವರಿ ಎಂಡಿ ಮಲ್ಲಿಕಾರ್ಜುನ್ ಗಂಗೆ ಅವರ ಎದುರೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2018ರಲ್ಲಿ ಈ ಯೋಜನೆ ಜಾರಿಗೊಂಡಾಗ ಅವರು ಎಂಡಿ ಆಗಿದ್ರು, ಆದರೂ ಕೂಡ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಎಂದು ಕಿಡಿಯನ್ನ ಕಾರಿದ್ರು. ಆದರೆ ಇವಾಗ ಇರುವಂತಹ ಎಂಡಿ ಕೂಡ ಅವರ ಶಿಷ್ಯರಾಗಿದ್ದು, ಇವಾಗಾದರೂ ತಮ್ಮ ಪ್ರಭಾವವನ್ನು ಬಳಸಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಎಂದು ತಮ್ಮ ಭಾಷಣದಲ್ಲಿ ಆವೇಶದ ಮಾತುಗಳನ್ನ ಆಡಿದ್ರು. ನಾನು ಪ್ರತಿದಿನ 18 ವರ್ಷದ 20 ವರ್ಷದ ಹುಡುಗರು ಆಕ್ಸಿಡೆಂಟ್ ಆಗಿ ಹೆಲ್ಮೆಟ್ ಇರಲಾರ ಕಾರಣಕ್ಕೆ ಪ್ರಾಣ ಕೊಟ್ಟಕ್ಕಂತ ಘಟನೆಗಳು ನಾನು ಸಾಕಷ್ಟು ಬಾರಿ ನಾನು ನೋಡ್ತೇನೆ. ನೋವಾಗ್ತದೆ ನಮ್ಗ. ದಯಮಾಡಿ ಏನ್ ಪೊಲೀಸ್ ಇನ್ಸ್ಪೆಕ್ಟರ್ ನಿಮ್ಮ ಊರಿನವರಾಗಿ ಅವ್ರು ಹೇಳೋದು ಇನ್ನೊಂದು ಕಾಳಜಿಯಿಂದ ನಾನು ಇದೇ ನೆಲ ಮೇಲೆ ಕೂತು ನಾಟಕ ನೋಡ್ತಿದ್ದಪ್ಪ, ಅದಕ್ಕ ನೀವು ನಮ್ಮಂಗಾರಿ ಸರ್, ಅವ್ರಿಗೆ ಅಷ್ಟೇ ನಮ್ಮಂಗೆ ಬೇಡ, ನಮ್ಗಿಂತ ಬಹಳ ದೊಡ್ಡವರಾರಿ, ದಿಲ್ಲಿ ಹೋರಿ, ಬೆಂಗಳೂರು ಹೋರಿ, MLA ಆರಿ, MP ಆರಿ, ವಿಜ್ಞಾನಿಗಳಾರಿ, ಸುಪ್ರೀಂ ಕೋರ್ಟ್ ಜಡ್ಜ್ ಆರಿ, ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾನೆಲ್ಲ ಯುವಕರಿಗೆ ಅಂತ ಹೇಳಿ ನೀವು ಮಾಡುವಂತ ನಾನು ಶಾಸಕ ನಿಮ್ಗೆ ಹೇಳಕ್ ನಾನು ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನಮ್ಮ ಮಲ್ಲಿಕಾರ್ಜುನ್ ಗುಂಗೆ ಸಾಹೇಬರು, ಹೌದು ಸಾಕಷ್ಟು ಯೋಜನೆಗಳು ಬಸವ ಕಲ್ಯಾಣ ಮತಕ್ಷೇತ್ರಕ್ಕೆ ಅವ್ರು ಕೊಟ್ಟಾರ, ಸಾಕಷ್ಟು ಊರಿಗೆ ಕಲ್ಯಾಣ ಮಂಟಪಗಳು ಕೊಟ್ಟಾರ. ಈ ನೆಲದ ಶಾಸಕರಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದ್ರ ಜೊತೆಗೆ ನನಗಷ್ಟೇ ಒಂದು ನೋವದ, ಸಾಹೇಬ್ರೆ ನೀವು ಸಾಕಷ್ಟು ಯೋಜನೆಗಳು ಹೇಳ್ತೀರಿ, ತೊಗೊಂಬರಿ, ನಾನು ಫಸ್ಟ್ ಯಾರೇ ನಿಮ್ಗೆ ಸನ್ಮಾನ ಮಾಡ್ತಾನಂದ್ರೆ ಶರಣು ಸಲ್ಗಾರ್. ಅಷ್ಟೇ ನೋವಿನಿಂದ ಹೇಳ್ತೀನಿ, ಕೊಂಗಳಿ ಏತ ನೀರಾವರಿ ಯೋಜನೆ 2018 ಸೆಪ್ಟೆಂಬರ್ದೊಳಗ ತಾವೇ MD ಇದ್ದಾಗ ಆರ್ಡರ್ ಕೊಟ್ಟರು, ಇವತ್ತಿಗೂ 18 ಕೆರೆಗಳು ತುಂಬತಕ್ಕಂತ ಕೆಲಸ ನನ್ನ ಮತಕ್ಷೇತ್ರದಾಗ ಆಗಿಲ್ಲ. ನನಗೆ ಯಾಕೆ ನೋವಂದ್ರೆ ಯಾರೋ ಇದ್ರು ಆದ್ರೆ ನನಗೇನು ಬೇಜಾರಿಲ್ಲ. ಆ ಮಣ್ಣಿನ ಹುಮ್ನಾಬಾದ್ ಪಟ್ಟಣದ ರಾಜರಾಜೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಹುಮ್ನಾಬಾದ್ ಆರ್ಯ ಸಮಾಜ ಹಾಗೂ ರಾಜರಾಜೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿಯ ಸಹಯೋಗದಲ್ಲಿ ಮಹರ್ಷಿ ದಯಾನಂದ ಸರಸ್ವತಿ ಅವರ ದ್ವಿಶತಮಾನೋತ್ಸವ ಸ್ಮರಣಾರ್ಥವಾಗಿ 50 ವೈದಿಕ ಯಜ್ಞ ಕುಂಡಗಳೊಂದಿಗೆ 200 ಕುಟುಂಬಸ್ಥರಿಂದ ಮಾನವ ಕಲ್ಯಾಣಕ್ಕಾಗಿ ಯಜ್ಞ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಣಿಕ್ ನಗರದ ಮಾಣಿಕ ಪ್ರಭು ಪೀಠಾಧಿಪತಿ ಡಾಕ್ಟರ್ ಜ್ಞಾನರಾಜ್ ಪ್ರಭುಗಳು, ಪಿತೃ ಯಜ್ಞ, ತಂದೆ ತಾಯಿ ಸೇವೆ, ದೈವ ಯಜ್ಞ, ನದಿ ಪರ್ವತ ಗಿಡಗಳು ಸೇರಿದಂತೆ ಪ್ರಕೃತಿಯ ಪೂಜೆ ಮನುಷ್ಯನ ಆದ್ಯ ಕರ್ತವ್ಯ. ನಮ್ಮ ಸುತ್ತಮುತ್ತ ಯಾರು ಕೂಡ ಉಪವಾಸದಿಂದ ಇರಬಾರದು, ಹಾಗೆ ನಾವು ನೋಡಿಕೊಳ್ಬೇಕು ಎಂದರು. ನಾವು ಒಂದು ಮಾತಾಡ್ತೀವಿ, ಎಲ್ಲರೂ ಕಟ್ಬೋದು, ಎಲ್ಲರೂ ಮಾಡ್ಬೋದು. ಆ ಮಾಡಿಸ್ಕೊಳ್ಳುವಂತ ದೈವ ಶಕ್ತಿ ಯಾರಾದ್ರೂ ಬಂದಿದ್ರೆ ಕೇವಲ ಮಾತ್ರ ಮಾಡಿಸ್ಕೊಳ್ಳಕ್ ಸಾಧ್ಯ ಅಂತ ಅಂತೀವಿ, ಇಷ್ಟಪಟ್ಟು ಹೇಳ್ತೀವಿ. ಹಲವಾರು ತೊಂದರೆಗಳು ಇರಬಹುದು, ಆದ್ರೆ ಮನುಷ್ಯ ಸನ್ಮಾರ್ಗಕ್ಕೆ ಹೋಗ್ಬೇಕಿತ್ತಂದ್ರೆ ಅದು ಒಂದೇ ಮಾರ್ಗ. ಅದು ಯಾವ್ದಂದ್ರೆ ಅದು ಅಧ್ಯಾತ್ಮದ ಮಾರ್ಗ. ನಾನು ಪ್ರೇಮ ಪಾಟೀಲ್ ಅವರಾಗ್ಲಿ, ಪಾಟೀಲ್ ಪರಿವಾರದವರಾಗ್ಲಿ, ಆರ್ಯ ಸಮಾಜದವರಾಗಲಿ ಇವತ್ತು ಎಂತ ಕಾರ್ಯ ಮಾಡಿದ್ರಂದ್ರ, ಉಪ್ಪು ಹುಟ್ಟಿತ್ತು ನೀರಲ್ಲಿ, ಉಪ್ಪು ಕರಗಿತ್ತು ನೀರಲ್ಲಿ, ಆನೆಕಲ್ಲು ಹುಟ್ಟಿತ್ತು ನೀರಲ್ಲಿ, ಆನೆಕಲ್ಲು ಕರಗಿತ್ತು ನೀರಲ್ಲಿ, ಕಪ್ಪೆ ಚಿಪ್ಪು ಹುಟ್ಟಿತ್ತು ನೀರಲ್ಲಿ, ಕಪ್ಪೆ ಚಿಪ್ಪು ಕರಗಿತ್ತು ನೀರಲ್ಲಿ, ಅದೇ ನೀರಲ್ಲಿ ಮುತ್ತು ಹುಡುತು. ರಾಜ್ಯ ಸರ್ಕಾರ ಈಗಾಗಲೇ ಅನ್ಯ ಭಾಷೆಯ ನಾಮಫಲಕ ತೆರವಿಗೆ ಕಟ್ಟುನಿಟ್ಟಿನ ಕಾನೂನು ರೂಪಿಸಿದ್ರು. ಭಾಲ್ಕಿ ಪಟ್ಟಣದ ಹಲವೆಡೆ ಅನ್ಯ ಭಾಷೆಯ ನಾಮಫಲಕಗಳು ರಾರಾಜಿಸುತ್ತಿವೆ. ಕೂಡಲೇ ಅನ್ಯ ಭಾಷೆಯ ನಾಮಫಲಕಗಳ ಮುದ್ರಣಕ್ಕೆ ಅನುಮತಿ ನೀಡದಂತೆ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಿಗೆ ಸೂಚನೆಯನ್ನ ನೀಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಅನ್ಯ ಭಾಷೆಗಳ ನಾಮಫಲಕ ತೆರವುಗೊಳಿಸುವಂತೆ ಒತ್ತಾಯಿಸಿ ಪುರಸಭೆಯ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ವೇದಿಕೆ ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿ ಬೀದರ್ ಹಾಗೂ ತಾಲೂಕು ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಯುತ ನಿಂಗರಾಜ್ ಗೌಡರ ನೇತೃತ್ವದಲ್ಲಿ ನಾವು ಇಂದು ಭಾಲ್ಕಿ ಪುರಸಭೆಯ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಏನಪ್ಪ ಅದು ಮನವಿ ಪತ್ರ ಅಂದರೆ, ಕರ್ನಾಟಕ ಸರ್ಕಾರ ಸುಮಾರು 4-5 ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ 60% ಕನ್ನಡ ಕಡ್ಡಾಯಗೊಳಿಸಬೇಕು ಎಂದು ಒಂದು ಆದೇಶವನ್ನು ಹೊರಡಿಸಿದೆ. ಆದರೂ ಕೂಡ ನಮ್ಮ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರಾಧಿಕಾರ ಇದರಲ್ಲಿ ಯಾವುದೇ ಥರ ಬೇರೆ ಮಟ್ಟಿಗೆ ತೆರವುಗೊಳಿಸೋದ್ರಲ್ಲಿ ವಿಫಲರಾಗಿದೆ. ಆದ ಕಾರಣ ನಾವು ಇನ್ನು ಮುಂದೆ ಕರ್ನಾಟಕ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನಪ್ಪ, ನೀವು ಅನ್ಯ ಭಾಷೆಯ ನಾಮಫಲಕವನ್ನು ತೆರವುಗೊಳಿಸದೆ ಹೋದರೆ ಇಡೀ ರಾಜ್ಯದಲ್ಲಿ ನಮ್ಮ
ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದಾಗಿ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಎಂದು ಬೀದರ್ ನಗರದಲ್ಲಿನ ಚಿದ್ರಿ ರಿಂಗ್ ರೋಡ್ನಲ್ಲಿರುವಂತಹ ಕುಟುಂಬದ ಮನೆಯೊಂದನ್ನು ಪುರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಕ್ರಿಸ್ಮಸ್ ಹಬ್ಬದ ಆಚರಣೆಯ ಸಂಭ್ರಮದಲ್ಲಿದ್ದಂತಹ ಕುಟುಂಬಸ್ಥರು ಇವಾಗ ಬೀದಿಗೆ ಬಂದಂತಾಗಿದೆ. ಮನೆ ಅಕ್ರಮ ಎನ್ನುವ ಆಧಾರದ ಮೇಲೆ ಯಾವುದೇ ನೋಟಿಸ್ ನೀಡದೆ ಮನೆಯನ್ನು ತೆರವುಗೊಳಿಸಿದ್ದಾರೆ. ವರ್ಷಕ್ಕೊಮ್ಮೆ ಬರುವ ಹಬ್ಬಕ್ಕಾಗಿ ನಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ತಂದು ಮನೆಯನ್ನ ಅಲಂಕರಿಸಿ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಇದ್ದೆವು. ಆದರೆ ಇಂದು ನಮ್ಮ ಮನೆಯನ್ನೇ ಕಳೆದುಕೊಂಡಿದ್ದೇವೆ, ನಡು ರಸ್ತೆಯಲ್ಲಿ ಕುಂತಿದ್ದೇವೆ. ಹಬ್ಬವಿದೆ, 2 ದಿನ ಕಾಲಾವಕಾಶ ನೀಡಿ ಅಂತ ಕಾಲಿಗೆ ಬಿದ್ದು ಬೇಡಿಕೊಂಡರೂ ಸಹ ಮನೆಯನ್ನ ಕೆಡವಿದ್ದಾರೆ ಅಂತ ಮನೆ ಕಳೆದುಕೊಂಡಂತಹ ಗುಂಡಮ್ಮ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇಲ್ಲಿಂದ ಮಾತಾಡತ್ತೆ ಗುಂಡಮ್ಮ. ನಾನು 35 ವರ್ಷದಿಂದ ನಾನು ಕುಂತಿದ್ದೀನಿ. ನಾನು ಕುಂತಿನ ಮ್ಯಾಗ ಇವತ್ತೇನಂತಂದ್ರೆ ಕಮಿಷನರ್ ಬಂದು ಅವ್ರು ಯಾರು ಏನು ಮಾಡ್ಯಾರೋ ಏನು ದುಡ್ಡು ಕೊಟ್ಟರೋ ಏನಿಲ್ಲೋ ಖರೆ ಅಂದ್ರೆ ರಾತ್ರಿ ನಿನ್ನ ಬಂದು ಉಳಿಸಾಕಿ ಹೋಯ್ತು ಅಂತ ಹೇಳಿದ್ರೆ ಇಲ್ಲಿ ಸರಸ್ ಹಬ್ಬ ಅದ ಅಂತ ಹೇಳಿದೇವಿ. ಹೇಳಿದ್ರು ಭೀ ಇಲ್ಲ ನಾವು ಹಬ್ಬಕ್ಕಾದ್ರೂ ನಾವು ಬಿಡಲೇವ ಅಂತ ಹೇಳಿ ಮತ್ತು ಇವತ್ತು ಬಂದು 7 ಗಂಟೆಗೆ ಬಂದು ನಮ್ಮ ಮನೆ ಪೂರ ಉಳಿಸಿ ಹಾಕಿ ರಿಂಗ್ ರೋಡಿನ ಮೇಲೆ ಪೂರ ಉಳಿಸಿ ಹಾಕಿ ರೋಡಿನ ಮನೆಗೆ ಹೋಗಿ ಮುನ್ಸಿಪಾಲ್ಟಿದರಿಗೆಲ್ಲ ತಗೊಂಡು ಬಂದು ಪೊಲೀಸ್ದರಿಗೆ ತಗೊಂಡು ಬಂದು ಎಲ್ಲರಿಗೆ ತಗೊಂಡು ಬಂದು ಮ್ಯಾಲೆ ಹೋಗಿ ಎಷ್ಟು ಕೈ ಕಾಲು ಹಿಡ್ಕೊಂಡ್ರೆ ಸಮೇತನೂ ಬಿಟ್ಟಿಲ್ಲ. ಮತ್ತೇನಂತಂದ್ರು ನನ್ನ ಬಳಿ ಎಲ್ಲ ಮುನ್ಸಿಪಾಲ್ಟಿ ಖಾತೆ ಅದ, ನನ್ನ ಬಳಿ ಟ್ಯಾಕ್ಸ್ ಕಟ್ಟಿಂದ ಅದ, ನಾವು ಪೂರ ನನ್ನ ಪೇಪರ್ ಹೋಗಿ ಅವ. ಕಮಿಷನರ್ ಏನಂತಾರೆ DC ಆಫೀಸ್ಗೆ ಹೋದ್ರೆ ಅವ್ರು ಫೋನ್ ಮಾಡಿ ಹೇಳಿದ್ರೆ ಏನಂತಾರೆ ರೋಡಿನ ಮೇಲೆ ಮನೆ ಅದ ಅಂತಾರೆ. ರೋಡಿನ ಮೇಲೆ ನಂದು ಒಬ್ಬಕ್ಕಿಂದೆ ಮನೆ ಅದನ, ಯಾರ್ದಿಲ್ಲನ ಅಲ್ಲೇದಿಲ್ಲಿ ನಾಲಿ ಮೇಲೆ ಪೂರ ಅಲ್ಲಿ ತನಕ ಕಟ್ಟಿನವ. ಅವ್ರದ್ದು ಎಲ್ಲ ಉಳಿಸ್ಬೇಕಲ್ಲ ಅವರು. ನನಗೆ ಬಂದು ಹಿಡಿದು ನನಗೆ ಲೇಡೀಸ್ ಪೊಲೀಸ್ರಿ ತಂದಾರ ಮತ್ತು ಬಂದು ಎಲ್ಲ ಒಳಗೆ ಹೋಗಿ ಎಲ್ಲ ಸಾಮಾನು ಹಬ್ಬದ ಎಲ್ಲ ಪೂರ ಎತ್ತಿಂದ ಹತ್ಯೆ ಮಾಡಿ ಅಲ್ಮರಿ ಫಿಲ್ಮರಿ ಎಲ್ಲ ಹೊಡೆದು ಇದು ಮಾಡಕ್ಯಾರ. ನಾವು ಹಬ್ಬದ ಸಲ ರೊಕ್ಕ ಇಟ್ಟಿದ್ದೀನಿ ಮನ್ಯಾಗ. ನಾವು ಯಾರು ಕಮಿಷನರ್ ಬಳಿಗೆ ಹೋಗಿ ಹಿಡ್ಕೋರಿ ನಾವು ಬಿಡ್ತೇವೆ, ನಮಗೆ ಖೂನ ಇಲ್ಲ ಅಂತ ಹೇಳಿದ್ರೆ ನಾವು ಕಮಿಷನರ್ ಬಳಿಗೆ ಹೋಗೋಕ್ಕೆ ಮನ್ಯಾಗ ಮುನ್ಸಿಪಾಲ್ಟಿದಾರೆ ಎಲ್ಲ ಹೋಗಿ ಏನೇನು ಗುಡ್ದಾಳಿ ಮಾಡ್ಯಾರ ಅವರೇ ಬಂದು ಯಾಕೆ ನೋಡ್ಕೊಂಬಲ್ರಿ, ಯಾರು ಬರ್ತಾರೆ ಅವ್ರು ಯಾರ್ಯಾಕೆ ಬಂದು ನೋಡ್ಕೊಂಬಲ್ರು. ನಾವು ಇಲ್ಲೇ ಕೂಡ್ತೇವೆ. ನಾಳೆ ಹಬ್ಬ ಅದ, ನಾಳೆ ಹಬ್ಬದ ತನಕ ಭೀ ನಾವು ಇಲ್ಲೇ ಕೂಡ್ತೇವೆ. ರೋಡಿನ ಮೇಲೆ ಏನರ ಪೆಟ್ರೋಲ್ ಹಾಕ್ಕೊಂಡ್ರೆ ಸಾಯ್ತೇವೆ. ಹೊತ್ತು ಮಣ್ಣು ತಂದಾಗ ನಾವು ಯಾರು ಬರಲ್ಲ ಹೋದ್ರೆ ನಾವು ಅದೇ ಮಾಡ್ತೇವೆ. ಮಕ್ಕಳು ಮುನ್ಸಿಪಾಲ್ಟಿದಾರ ಜವಾಬ್ದಾರಿ ಅವ್ರದ್ದೇ ಅದ, ಅವರೇ ಬಂದು ನಮ್ಗೆ ಗುಡ್ದಾಳಿ ಮಾಡಿ ಹೋಗ್ಯಾರ. ನಮಗೆ ಯಾವಾಗ ಹೇಳಿಲ್ಲ, ಬಂದು ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ನಮ್ಗೆ ಯಾನೇ ಮಾಡಿಲ್ಲ, ಹೇಳಿಲ್ಲ ಭೀ. ನಾವು ಹೇಳಿದ್ರೆ ಎಲ್ಲಾರ ಕಿರಾಯಿ ಮನೆ ತೊಗೊಂಡಾರ ನಾವು ಸಾಮಾನು ತುಂಬ್ಕೊಂಡು ಹೋಯ್ತಿದ್ದೆವು. ನಾವು ಹಂಗೆ ಹೇಳಿದ್ರೆ ನಾವ್ಯಾಕೆ ಹಬ್ಬಕ್ಕೆ ಡೆಕೋರೇಷನು ಎಲ್ಲ ಡೆಕೋರೇಷನ್ ಮಾಡಿಂದೆಲ್ಲ ಉಳಿಸಾಕ್ಯಾರ. ಅಷ್ಟು ಅವ್ರಿಗೆ ಕರ್ಕೊಂಡು ಬಂದಿಲ್ಲ. ನಮ್ಮದು ನಾವು ಕಿರಿಶನ್ ಮನೆ ಅದ, ಹಬ್ಬ ಅದ, ನಮ್ದು ಎಲ್ಲಿ ಅದ ಅವ್ರ ಪೇಪರ್ ಮೇಲೆ ಸೈನ್ ಅದ. ನೋಟಿಸ್ ಕೊಡಲ್ದೆ ಹಿಂಗೆ ಯಾರ ಮಾಡಿನಾರ ನೋಟಿಸ್ ಹಿಂಗೆ ಯಾರ ಈಗ ನೋಟಿಸ್ ಕೊಡಲ್ದೆ ಇದು ತೆಗಿತಾರೆ ಯಾರ ಅಲ್ಲದಲ್ಲ ಆ ಕಡೆ ಹೋಗೋಣಿತ್ತು. ಮತ್ತೆ ಇದು ಒಂದೇ ಹೋಗ್ಬೇಕಂದ್ರೆ ಏನು ಕಾರಣ ಅದ? ಅದು ದುಡ್ಡು ಕೊಟ್ಟೆ ಮಾಡ್ಯಾರಲ್ಲ ಇವೆಲ್ಲ ಮಾತು. ಇದೇನು ನಾಲಿ ಮೇಲೆ ಅವರೆಲ್ಲ ಕಟ್ಟಿಲ್ಲ, ನಾಲಿ ಮೇಲೆ ನಮ್ದು ಒಬ್ಬರದಿದೆ ನಾಲಿ ಮೇಲೂ. ಹಬ್ಬ ಅದ ನಾಳೆಗೆ, ಮತ್ತೆ ಹಬ್ಬರ ಆಗಲಿ, ಮತ್ತೆ ಹಬ್ಬ ಆದ್ಮೇಲೆ ತೆಗಿಯಾಡ್ರಿ ಯಾಕಂತ ಅವ್ರಿಗೆ ಗೊತ್ತಿಲ್ಲ. ನಾವು ಹೊತ್ಮಡಿಸಾಕ ಬರೋಸಾಕ ನಾವು ಇಲ್ಲೇ ಕೂಡ್ತೇವೆ. ಇಲ್ಲವ್ರು ಬರಲ್ಲೇ ಹೋದ್ರೆ ಏನ್ರ ಹಾಯ್ಕೊಂಡು ನಮ್ಮ ಕುಟುಂಬ ಸಾಸ ಐತೇವೆ ಅವ್ರೇ ನೋಡ್ಕೊಲಿ. ಅದು ಒಂದೇ ಅವ್ರು ಬಂದು ಯಾಕೆ ಹೇಳ್ತಾರ ಹಾಗೆ ಇದು ಮಾಡ್ತೇವೆ ನಾವು. ಪೂರ ಒಳಗೆ ಹಾಕ್ಯಾರ ಲೇಡೀಸ್ ಪೊಲೀಸರು ತಂದಾರ, ಎಲ್ಲರಿಗೂ ಹಚ್ಚಿ ಹಿಡ್ಕೊಳತ್ತಾರ. ಒಳಗೆಲ್ಲ ಹಾಕ್ಯಾರ, ಪೂರ ಒಳಗೆಲ್ಲ ಹಾಕೊಂಡು ಪೂರ ಸಾಮಾನೆಲ್ಲ ಖರಾಬ್ ಮಾಡ್ಯಾರ. ನಮ್ಮ ಅತ್ತೆ ದುಕಾನ್ ಇತ್ತು, ಪೂರ ದುಕಾನ್ ಎಲ್ಲ ಖರಾಬ್ ಮಾಡ್ಯಾರ. 2 ಲಕ್ಷ ರೂಪಾಯಿ ಲಾಸ್ ಮಾಡ್ಯಾರ, ಸಾಮಾನೆಲ್ಲ ಲಾಸ್ ಮಾಡ್ಯಾರ. ಈಗ ಯಾರು ಕೊಡ್ತಾರ ನಮಗೂ? ಇಂಥ ಗರೀಬ್ ಜನ ಇದ್ದೇವೆ ನಾವು. ಯಾನ ರೊಕ್ಕದಾರ ಕಾಣತ್ತಿದ್ದೇವ, ಯಾರ ನೌಕರಿಗಳವ ಇಲ್ಲಿ ನಮಗೂ. ಯಾನ ಮಾಡಿ ಬದುಕ್ಲತ್ತಿದ್ದೇವೆ, ಕೂಲಿ ಕೆಲಸ ಮಾಡಿ ಬದುಕ್ಲತ್ತಿದ್ದೇವೆ ನಾವು. ಖರೆ ನಮ್ಗೆ ಇಂಥ ಮಾಡೋದು ನ್ಯಾಯ ಅದ ಅವ್ರದ್ದು. ಎಲ್ಲರದು ಹೋಗ್ಬೇಕು, ಗೌರ್ಮೆಂಟ್ ಜಾಗದಾಗ ಹೋಗ್ಲತ್ತದ ಅಂದ್ಮೇಲೆ ಎಲ್ಲರದು ಹೋಗ್ಬೇಕು, ಇವ್ರದ್ದು ಒಬ್ಬರದೇ ಹೋಗ್ಬೇಕಂಬುದು ಏನದ ಇದು? ಯಾರು ಬಂದಿರ ನಿನ್ನ ಹೋಗ್ಯಾರ, ಅಲ್ಲಿಗೆ ಹೋದ್ರೆ ಸುದಕ ಈಗ ಬರ್ತೇವೆ. ಮುಂಜಾನೆ ಬಿ ಅಂದ್ರೆ ಇನ್ನ 8 ಗಂಟೆಗೆ ಕೇಳ್ತಾರ, ಸಾರರು ಬರ್ತಾರ ಅಂತ ಹೇಳಿ ಇನ್ನ ಯಾತಕ ಪತ್ತೆ ಇಲ್ಲ. ಸಾರಿಗೆ ಊಟ ಹೆಂಗೆ ಹೋಲತ್ತ, ನೀರು ಹೆಂಗೆ ಹೋಲತ್ತ. ಇಲ್ಲ ಹೆಣ್ಮಕ್ಳು ರೋಡ್ ಮೇಲೆ ಕುಂತೀವಿ, ನಮ್ಮ ಮನೆ ಬಾಜುನೇ ಹರ ಸಾರ ಅಂತ ತೋಲ್ ದೂರಾರ. ಕೌನ್ಸಿಲರ್ ಸಾಹೇಬರು, ಟೈಮ್ಕರ್ ಸಾಹೇಬರು, MLA ಸಾಹೇಬರು ಇಲ್ಲೇ ಹರ ಬರ್ಬೇಕಲ್ಲ ಅವರು. ನಮ್ಮ ಪರಿಸ್ಥಿತಿ ಏನು ಈ ಮುಂಜಾನೆ ಬಲ್ಲದ ತಕ ಇನ್ನ ಏನಿಲ್ಲ. ಮಕ್ಕಳು ನೋಡಿ ಸಣ್ಣ ಗೊತ್ತಾಗಲ್ಲ ಹೊಂಟದ ಅವ್ರಿಗೆ. ಅವ್ರಿಗೆ ಚಂದ ಅನಿಸ್ಲತ್ತದೇನು ಯಾರು ಸತ್ತು ಹೈಕೊಂಡು ಸತ್ರೆ ಅವ್ರಿಗೆ ಆಗ ಬರಪ್ಲೆ ಹರ ನಮ್ಮ ಮಾಡ್ಲಾಕಿನ. ಈ ಮನೇನ ಬಂದು ನೋಡಿ ಬರ್ರಿ, ಜರ ವಿಡಿಯೋ ಮಾಡಿ ನೋಡ್ಬಾರ. ಪೂರ ಮನೆ ಎಲ್ಲ ತೋರಿಸ್ತೇ ನೋಡ್ರಿ, ಪೂರ ಬ್ಯಾಳ್ಯಾಗ ಅಕ್ಕಿದಾಗೆಲ್ಲ ಮುಸುಮ್ ಮುಣ್ಣು ಕಲ್ತಾಗ್ಯಾರ. ನಮ್ಮ ವಾರ್ನಿ ಲೇಟ್ ಇಸು ಮಾಡಿದ್ರೆ ಪೈಲಕ್ಕೆ ನಾವು ಖಾಲಿ ಮಾಡ್ತಿದ್ದಿಲ್ಲ. ಅವ್ರಿಗೆ ಪೂರ ಬರ್ಬಂದ್ ಮಾಡ್ಕೊಂಡಾರ. ನಾಳೆ ಹಬ್ಬ ಕುಂತದು ಅವ್ರಿಗೆ ಬುದ್ಧಿ ಇಲ್ಲ. ನಾಳೆ ಹಬ್ಬದ ವರ್ಷಕ್ಕೊಂದು ಹಬ್ಬ ಮಾಡ್ತೇವೆ ನಾವು. ನಮ್ಗೆ ಏನು ಗಂಭೀರ ಬೇಕು ಈಗ? ಮನೆ ಉಳಿಸಾಯ್ತಾರ, ವಾರ್ನಿ ಕೊಡಲು ಹೋಗ್ಯಾರ. ಈಗ ಗೊತ್ತಿಲ್ಲ ನಾಳೆಗೆ ಅಂತ ರೊಕ್ಕ ತಿಂತಾರೆ, ಇದು ಮಾಡ್ತಾರೆ. 4 ಮಂದಿದೆಲ್ಲ ಮಾಡಲು ಹೋಗ್ಯಾರ. ನಮ್ಮ ಸರಿ ಎಲ್ಲ ಮಾಡಿದ್ವಿ. ಒಂದೇ ತಲೆ ಹ್ಯಾಂಗ್ ಜಾಗ ಇರ್ತದೆ ಒಂದೇ ಹೇಳಬೇಕು ನಮ್ಗೆ. ಮತ್ತು ನಮ್ಗೆ ಅವ್ರು ಬಂದು ಮುಂದೆ ಹೇಳಲ್ದೆ
ಅದು ಒಂದೇ ಬೇಕು ನಮಗೆ. ಹಾ, ಕೈ ಕೂಡ ಎಂತೆಂತ ಮಾಡತ್ತಾರ ನಮಗೆ ಗೊತ್ತದ ಅದು. ದುಡ್ಡು ತಿಂದ ನಿಮ್ಗೆ ಗೊತ್ತಾಗಲ್ಲ ಹೊಂಟದ ಏನಿಲ್ಲ. ಬಾಸರ್ ಯಾರಿಗೆ ಗೊತ್ತಾಗಲ್ಲ ಹೊಂಟದ. ಇದು ಒಂದೇ ಉಳಿಸ್ಬೇಕು, ಬಾಜು ಎಲ್ಲ ಹಂಗಿರ್ಬೇಕಂಬ ಗೊತ್ತಾಗತ್ತಲ್ಲ ಸರ್, ನಿಮಗೂ ಭೀ ಗೊತ್ತಾಗತ್ತದಲ್ಲ. ಹಾ, ಉಳಿಸ್ರು ಪೂರ ಆ ಕಡೆ ಈ ಕಡೆ ಉಳಿಸ್ಬೇಕು. ಅದು ಒಪ್ಕೋತೇವೆ ನಾವು. ಗೌರ್ಮೆಂಟ್ದಾಗ ಹೋದ್ರು ಬಂದು ಹೇಳ್ಬೇಕು ಅವರು. ಈಗ ಹಿಂಗೆ ಹೋಲತ್ತದ ಅಮ್ಮ ಕಿಸಿಂದ ಬರ್ತೇವೆ ನೋಡು, ಉಳಿಸ್ತೇವೆ ನೋಡು, ತೆಕ್ಕೋರ್ ಸಾಮಾನ ಜಾಗ್ರತೆ ಹೇಳಿ ಹೋಯ್ತಾರ. ಖರೆ ಹಿಂಗೆ ಬಂದು ಉಳಿಸಿನ ರೆಲ್ವಿ ನಾವು ನೋಡಿಲ್ಲ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.